ಜಿ ರಾಮ್ಜಿ ವಿರುದ್ಧ ಸರ್ಕಾರದ ಖಂಡನಾ ನಿರ್ಣಯ. ಸರ್ಕಾರದ ವಿರುದ್ಧ ಅಬಕಾರಿ ಅಸ್ತ್ರವನ್ನ ಬಳಸಿವೆ ವಿಪಕ್ಷಗಳು. ಸದನದಲ್ಲಿ ಗದ್ದಲ, ಪ್ರತಿಭಟನೆ, ಅಹೋರಾತ್ರಿ ಧರಣಿ ಕೂಡ ನಡೆದಿದೆ. ಸರ್ಕಾರದ ವಿರುದ್ಧ ಅಬಕಾರಿ ಅಸ್ತ್ರವನ್ನ ವಿಪಕ್ಷಗಳು ಬಳಸ್ತಾ ಇದೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪವನ್ನ ಮಾಡಿರುವಂತಹ ವಿಪಕ್ಷಗಳು ಅಬಕಾರಿ ಸಚಿವರನ್ನ ವಜಾಗೊಳಿಸಬೇಕು ಅಂತ ಆಗ್ರಹವನ್ನ ಮಾಡಿದೆ. ವಿಧಾನಸೌಧದಲ್ಲಿ ಭಜನೆ ಹಾಡು ಹಾಡಿದ್ದಾರೆ ನಾಯಕರು. ಗೋವಿಂದ ಗೋವಿಂದ ಕೋಟಿ ಕೋಟಿ ಗೋವಿಂದ ಘೋಷಣೆಯ ಮೂಲಕ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಇಂದು ಕೂಡ ವಿಶೇಷ ಅಧಿವೇಶನದ ಕೊನೆಯ ದಿನ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ರಣತಂತ್ರವನ್ನ ನಡೆಸಿದ್ದಾರೆ ವಿಪಕ್ಷಗಳು. ಉಭಯ ಸದನಗಳಲ್ಲಿ ಇಂದು ಭಾರೀ ಪ್ರೊಟೆಸ್ಟ್ ನಡೆಯಲಿದೆ. ಜಿ ರಾಮ್ಜಿ ವಿರುದ್ಧ ಸರ್ಕಾರದ ಖಂಡನಾ ನಿರ್ಣಯ ಒಂದು ಕಡೆಯಾದ್ರೆ, ಸರ್ಕಾರದ ಅಬಕಾರಿ ಅಸ್ತ್ರವನ್ನ ವಿಪಕ್ಷಗಳು ಬಳಸ್ಕೊಳ್ತಾ ಇದೆ. ಜಿ ರಾಮ್ಜಿ ವಿರುದ್ಧ ಸರ್ಕಾರ ಹೋರಾಟಕ್ಕಿಳಿದಿದ್ರೆ, ಅಬಕಾರಿಯಲ್ಲಿ ನಡೆದಿರುವಂತಹ ಹಗರಣಕ್ಕೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರನ್ನ ಅಮಾನತುಗೊಳಿಸಬೇಕು ಅಂತ ವಿಪಕ್ಷಗಳು ಪ್ರತಿಭಟನೆಯನ್ನ ಮಾಡಿದೆ, ಗದ್ದಲವನ್ನ ಉಂಟು ಮಾಡಿದೆ. ಸದನದಲ್ಲಿ ಗದ್ದಲ, ಪ್ರತಿಭಟನೆಯನ್ನ ನಡೆಸಲಾಗಿದೆ. ವಿಪಕ್ಷಗಳು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಒಂದ್ ಕಡೆ ಸರ್ಕಾರ ಜಿ ರಾಮ್ಜಿ ಕಾಯ್ದೆಯ ವಿರುದ್ಧವಾಗಿ ನಿರ್ಣಯವನ್ನ ಕೈಗೊಂಡಿದ್ರೆ, ಈ ಸರ್ಕಾರದ ವಿರುದ್ಧ ಈಗ ವಿಪಕ್ಷಗಳು ಅಬಕಾರಿ ಅಸ್ತ್ರವನ್ನ ಬಳಸ್ತಾ ಇರುವಂತದ್ದು. ಪ್ರತಿಭಟನೆ ರಾತ್ರಿಯ ಅಹೋರಾತ್ರಿ ಪ್ರತಿಭಟನೆ ಯಾವ ರೀತಿ ನಡೆಯಿತು, ಏನೆಲ್ಲ ಆಗ್ರಹವನ್ನ ಮಾಡ್ತಿದ್ದಾರೆ ಬಿಜೆಪಿಯವರು? ಚೈತ್ರ, ಎರಡು ಬಹಳ ಪ್ರಮುಖವಾದಂಥ ವಿಚಾರ. ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ, ಜಿ ರಾಮ್ಜಿ ವಿರುದ್ಧವಾಗಿ ತೆಗೆದುಕೊಂಡಂಥ ನಿರ್ಧಾರ, ಮತ್ತು ಅದರ ಜೊತೆಗೆ ಅಬಕಾರಿ ಇಲಾಖೆಯಲ್ಲಿ ಆಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಗಂಭೀರ ಆರೋಪವನ್ನು ಹೊರಿಸಿ ಕೂಡಲೇ ಅಬಕಾರಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ್ ಅವ್ರನ್ನ ರಾಜೀನಾಮೆ ಕೊಡಿಸ್ಬೇಕು. ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಅಹೋರಾತ್ರ ಧರಣಿ ಮಾಡ್ತೇವೆ ಅಂತ ಹೇಳಿ ನಿನ್ನೆ ಈ ನಿರ್ಧಾರವನ್ನು ತೆಗೆದುಕೊಂಡ್ರು ಸದನದ ಒಳಗಡೆ ಬಿಜೆಪಿ ಮತ್ತು JDS ಶಾಸಕರು. ಅದೇ ರೀತಿಯಾಗಿ ರಾತ್ರಿಯುದ್ದಕ್ಕೂ ಕೂಡ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡಿದರು. ವಿಧಾನಸೌಧದ ಮುಂಭಾಗದ ಮೊಗಸಾಲೆಯಲ್ಲಿ ಭಜನೆಯನ್ನು ಮಾಡ್ತಾ, ಹೋರಾಟವನ್ನು ಮಾಡ್ತಾ, ಪ್ರತಿಭಟನೆಯನ್ನು ಮಾಡ್ತಾ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಿರುವಂಥ ನಿರ್ಧಾರ, ಭ್ರಷ್ಟಾಚಾರದ ಪರವಾಗಿರುವಂಥ ನಿರ್ಧಾರದ ಹಿನ್ನೆಲೆಯಲ್ಲಿ ವ್ಯಂಗ್ಯವಾಡುವಂಥ ಕಾರ್ಯವನ್ನು ಕೂಡ ಮಾಡಿದರು. ಗೋವಿಂದ ಗೋವಿಂದ ಕೋಟಿ ಕೋಟಿ ಗೋವಿಂದ ಅಂಥೇಳಿ ಲಿಕ್ಕರ್ ಅಸೋಸಿಯೇಷನ್ ಈಗಾಗಲೇ ದೂರನ್ನು ಸಲ್ಲಿಸಿದೆ. ಆಡಿಯೋ ಸಾಕಷ್ಟು ರಿಲೀಸನ್ನು ಕೂಡ ಮಾಡುವಂಥ ಕಾರ್ಯವನ್ನು ಮಾಡಿದ್ದೇವೆ. 6,000 ಕೋಟಿ ಹಣವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಅಬಕಾರಿ ಸಚಿವರಂತ ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಅಹೋರಾತ್ರ ಧರಣಿಯನ್ನು ಮುಂದುವರಿತೇವೆ ಅಂತ ಹೇಳಿದ್ದಾರೆ. ಇವತ್ತು ಸದನದ ಕೊನೆಯ ದಿನ, ವಿಶೇಷ ಅಧಿವೇಶನದ ಸದನದ ಕೊನೆಯ ದಿನ ಆಗಿರೋ ಕಾರಣಕ್ಕಾಗಿ 10 ಗಂಟೆಗೆ ಶುರುವಾಗುವಂಥ ಸದನದಲ್ಲಿ ಮತ್ತೆ ಗದ್ದಲ ಶುರುವಾಗುತ್ತೆ. ನಿನ್ನೆನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ BJP ಮತ್ತು JDS ಶಾಸಕರೆಲ್ಲರೂ ಕೂಡ ಗದ್ದಲ ಎಬ್ಬಿಸಿದ್ರು. ಆ ಸಂದರ್ಭದಲ್ಲಿ CM ಸಿದ್ದರಾಮಯ್ಯರು ಕೂಡ ನಮಗೇನು ಗಲಾಟೆ ಮಾಡಲಿಕ್ಕೆ ಬರಲ್ವಾ, ಸದನದ ಒಳಗಡೆನೂ ಕೂಡ ನಾವು ಗಲಾಟೆ ಮಾಡಬಹುದು ಅನ್ನೋದನ್ನು ತೋರಿಸುವಂಥ ಪ್ರಯತ್ನನೂ ಕೂಡ, ಪ್ರದರ್ಶನ ಕೂಡ ಮಾಡಿದರು. ಈ ಹಿನ್ನೆಲೆಯಲ್ಲಿ ವಾದ ವಿವಾದ ಸಾಕಷ್ಟು ಸದನದ ಒಳಗಡೆ ಚರ್ಚೆನೂ ಕೂಡ ಆಯಿತು ಮತ್ತು ವಾಗ್ವಾದ ಅದು ಜಾಸ್ತಿ ಹೆಚ್ಚಿನ ಮಟ್ಟಕ್ಕೆ ಕೂಡ ಹೋಯಿತು. ಸೊ ಇವತ್ತು ಕೂಡ ಅದೇ ರೀತಿಯಾದಂಥ ಸಿಚುವೇಶನ್ ಇದೆ. ಈ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಏನು ತಂತ್ರಗಳನ್ನು ರೂಪಿಸುವ ಹಿನ್ನೆಲೆಯಲ್ಲಿ ಇವರು ಪ್ರತಿತಂತ್ರವನ್ನು ಕೂಡ ವಿಪಕ್ಷಗಳು BJP ಮತ್ತು JDS ಮಾಡಿಕೊಂಡಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಇವತ್ತಿನೂ ಕೂಡ, ಇನ್ನು ಬೆಳಗ್ಗೆನೂ ಕೂಡ 4 ಗಂಟೆಗೆ ಎದ್ದಂಥ ಕೆಲ ಹಿರಿಯ ಶಾಸಕರು, ಅದರಲ್ಲೂ ಕೂಡ BJP ರಾಜ್ಯಾಧ್ಯಕ್ಷರಂಥ B.Y. ವಿಜೇಂದ್ರ ಮತ್ತು ವಿಪಕ್ಷ ನಾಯಕರಾದಂಥ R. ಅಶೋಕ್ ಅವರು ಇಬ್ಬರೂ ಕೂಡ ಬೆಳಗ್ಗೆ 4 ಗಂಟೆಗೆ ವಿಧಾನಸೌಧ ಒಳಭಾಗದಲ್ಲಿ ವಾಕಿಂಗನ್ನು ಮಾಡಿ ಈಗ ಮತ್ತೆ ವಿಧಾನಸೌಧದ ಒಳಗಡೆ ಹೋಗಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಬಹುತೇಕ ಶಾಸಕರೇನಿದ್ದಾರೆ ಎಲ್ಲರೂ ಕೂಡ ವಿಧಾನಸೌಧ ಒಳಭಾಗದಲ್ಲಿದ್ದಾರೆ, ಸದನದ ಒಳಗಡೆ ಇದ್ದಾರೆ. ಅವರೆಲ್ಲರೂ ಕೂಡ ರೆಸ್ಟ್ ತೆಗೆದುಕೊಂಡು ಈಗ ಹೊರಗಡೆ ಬಂದು ವಾಕಿಂಗನ್ನು ಮಾಡುವಂಥ ಪ್ರಯತ್ನಗಳನ್ನು ಕೂಡ, ಆ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಅನ್ನೋಂಥ ಮಾಹಿತಿ ಇದೆ. ಬಟ್ ಒಟ್ಟಿನಲ್ಲಿ ಇವತ್ತಿನ ಕೊನೆಯ ದಿನ, ವಿಶೇಷ ಅಧಿವೇಶನದ ಕೊನೆಯ ದಿನ, ಇವತ್ತು ಕೂಡ BJP ಮತ್ತು JDS ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕುವ ಹಿನ್ನೆಲೆಯಲ್ಲಿ ಅಹೋರಾತ್ರಿ ಧರಣಿ ಏನಿದೆ ಸದನದ ಒಳಗಡೆನೂ ಕೂಡ ಗದ್ದಲ ಮುಂದುವರಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆದರೆ ಅರ್ಥಪೂರ್ಣವಾದಂಥ ಚರ್ಚೆಗಳು ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥ ಪ್ರಯತ್ನಗಳಿದ್ದಾವೆ. ಆ ಪ್ರಯತ್ನಗಳು ನಿನ್ನೆ ಸಂಜೆಯಿಂದನೂ ಕೂಡ ಆಗ್ತಾ ಇಲ್ಲ. 10 ಗಂಟೆಗೆ ಮುಂದೂಡಿಕೆ ಆಗಿರುವಂಥ ಅಧಿವೇಶನ 10 ಗಂಟೆಗೆ ಶುರುವಾಗುತ್ತೆ. ಆರಂಭದಿಂದಲೇ ಗದ್ದಲ ಶುರುವಾಗುತ್ತೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಹಿರಿಯ ಶಾಸಕರೆಲ್ಲರೂ ಕೂಡ
CM ಆದಿಯಾಗಿ DCM DK ಶಿವಕುಮಾರ್ ಆದಿಯಾಗಿ ಯಾವ ರೀತಿಯಾದಂಥ ಪ್ರತ್ಯುತ್ತರವನ್ನು ಕೊಡ್ತಾರೆ ಕಾದು ನೋಡಬೇಕು. ಚೈತ್ರ, ಧನ್ಯವಾದ ಶರಣು ಹಂಪಿ ತಮ್ಮೆಲ್ಲ ಮಾಹಿತಿಗಾಗಿ.